2025ರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ಭಕ್ತಾದಿಗಳು ಶಿವನ ಧ್ಯಾನ ಹಾಗೂ ನಾಮಸ್ಮರಣೆಯೊಂದಿಗೆ ಪವಿತ್ರ ನದಿಯಾದ ನೇತ್ರಾವತಿಯಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಮಂಜುನಾಥನ ಕೃಪೆಗೆ ಪಾತ್ರರಾದರು. ಪ್ರಯಾಗ್ರಾಜ್ನಿಂದ ಬಂದ ಅಘೋರಿಗಳಾದ ಧನಂಜಯರವರು ಭಕ್ತಾದಿಗಳಿಗೆ ನದಿಯಲ್ಲಿ ಬಟ್ಟೆಗಳನ್ನು ಬಿಡುವುದು ಹಾಗೂ ಚಪ್ಪಲಿಗಳನ್ನು ಬಿಡುವುದು ಮಾಡಬಾರದು, ಪವಿತ್ರ ಗಂಗೆಗೆ ಅಪಮಾನವೆಂಬುದನ್ನು ಸ್ಪಷ್ಟೀಕರಿಸಿದರು. ಡಾ. ವೀರೇಂದ್ರ ಹೆಗ್ಗಡೆರವರು ಭಕ್ತಾದಿಗಳಿಗೆ ರಸ್ತೆ ಬದಿಯಲ್ಲಿ ಬನ್ನಿ, ದಾರಿಯಲ್ಲಿ ಅಡ್ಡಾದಿಡ್ಡಿ ಬರುವುದರಿಂದ ಅಪಾಯ ಸಂಭವಿಸಿದಾಗ ದೇವರ ದರ್ಶನಕ್ಕೆ ಹೋಗುವಾಗ ಈ ರೀತಿಯಾದರೆ ದೇವರಿಗೆ ನೀವು ಪ್ರಿಯವಾಗುವುದಿಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಬರುವಾಗ ಜಾಗೃತಿ ವಹಿಸಿ ಎಂದು ತಿಳಿಸಿದರು. ಸಮಯ ಸೂತ್ರ ಅವತಿ ಚಾನಲಿಂದ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈ ನಮ್ಮ ಒಂದು ಚಾನಲ್ ಮುಖಾಂತರವಾಗಿ ಒಬ್ಬರು 17 ವರ್ಷಗಳ ಕಾಲ ಪಾದಯಾತ್ರೆ ಬಂದಿರತಕ್ಕಂಥವ್ರು, ಅವ್ರ ಜೊತೆ ಒಂದು ಮಾತಾಡಬೇಕಂತಿದೆ. ಸರ್, ನಿಮ್ಮ ಹೆಸರು? ರಾಮಸ್ವಾಮಿ. ಯಾವ ಊರು? ಹಾಸನ, ವಿಜಯನಗರ. ಏನ್ ಮಾಡ್ಕೊಂಡಿದ್ದೀರಾ? ನಾವು ಆಟೋ ಓಡಿಸ್ತೀವಿ, ಆಮೇಲೆ ಲೇಬರ್ ಕಟ್ಟಡ ಕಾರ್ಮಿಕ ಕಾರ್ಡ್ಗಳು ಮಾಡಿಸ್ತೀವಿ. ನಾವು ಹಾಸನ ಜಿಲ್ಲಾ ಉಪಾಧ್ಯಕ್ಷ ಹಾಸನ ಜಿಲ್ಲಾ ಹೇಮಾವತಿ ಕಟ್ಟಡ ಕಾರ್ಮಿಕ. ಹೌದು, ಓಕೆ. ಎಷ್ಟು ವರ್ಷದಿಂದ ಪಾದಯಾತ್ರೆ ಬರ್ತಿದ್ರಿ ಸರ್? ನಾವು ಒಂದು 13-14 ವರ್ಷದಿಂದ ಬರ್ತೀವಿ. ಫಸ್ಟ್ ಹೇಗಿತ್ತು ನಿಮ್ಮ ಜೀವನ? ನಮಗೆ ಏನೋ ಒಂಥರ ಚಂಚಲ ಆಗೋದು, ಇದಾಗೋದು. ಸರಿ, ಒಂದ್ಸಲ ಇದ್ದ ಮನ್ಸು ಒಂದ್ಸಲ ಇರ್ತದೆ. ನಾವು ಪಾದಯಾತ್ರೆಯಿಂದ ಇರ್ತಮಟ ಇಲ್ಲಿವರೆಗೂ ಚೆನ್ನಾಗಿ ನಮ್ಗೆ ಅನುಕೂಲ ಆಗಿದೆ. ನಮ್ಮ ಮಕ್ಕಳು ಬಂದಿದ್ದಾರೆ ಪಾದಯಾತ್ರೆ, ನಮ್ಮ ಮನೆಯವರು ಬರ್ತಾ ಇರ್ತಾರೆ, ವರ್ಷ ನಾವು ಬರ್ತಾ ಇರ್ತೀವಿ. ಹಂಗಾಗಿ ನಮ್ಗೆ ಎಲ್ಲ ಅನುಕೂಲ ಆಗಿದೆ. ಏನ್ ಅನ್ಕೊಂಡಿರ್ತು ಭಗವಂತನಲ್ಲಿ ಬೇಡ್ಕೊಂತು ಅದೆಲ್ಲ ನಮ್ಗೆ ಅನುಕೂಲ. ಈ ಪಾದಯಾತ್ರೆ ಬಂದ ಮೇಲೆ ನಿಮಗೆ ಏನು ಹೊಸ ಏನಾರು ಒಂದು ಚೇತನದಿಂದ ನಿಮ್ಗೆ ಏನಾಗಿದೆ? ಈಗ ನಾವು ಶುಂಠಿನೂ ಮಾಡ್ತಾ ಇದ್ವಿ, ಶುಂಠಿ ಬಂತು. ಆಮೇಲೆ ಒಂದು ಏನೋ ಮಾಡ್ಬೇಕು, ಆರ್ಥಿಕ ಸಮಸ್ಯೆ ಈಗ ಪರಿಹಾರ ಆಗಿದೆ. ಮಕ್ಕಳು ಮರಿಯೆಲ್ಲ ಚೆನ್ನಾಗಿದ್ದೀರಾ? ಮಕ್ಕಳು ಮರಿಯೆಲ್ಲ ಚೆನ್ನಾಗಿದೆ. ನಮ್ಗೆ ದುಡ್ಡಿನ ಸಮಸ್ಯೆ ಎಲ್ಲ ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗಿದೆ. ಈ ಪಾದಯಾತ್ರೆ ಬರ್ತಕ್ಕಂಥ ಉದ್ದೇಶ ಏನು ಸರ್? ಉದ್ದೇಶ ಅಂತಂದ್ರೆ ಈಗ ನಮ್ಮ ಮನಸ್ಸಿಗೆ ಬರ್ಬೇಕನ್ನಿಸ್ತು, ಹಂಗಾಗಿ ನಾವು ಬರ್ತಾ ಇದ್ವಿ. ಆಮೇಲೆ ನಾವು ಸುಮಾರು ಜನ ಕೇಳಿದ್ವಿ, ಎಲ್ಲ ಸುಮಾರು ಜನ ಬರ್ತಾ ಇದ್ದಾರೆ. ಆಮೇಲೆ ಇನ್ನು ನೀವು ನಿಮ್ಮ ಜೊತೆಗೆ ನೀವು ಬರ್ತಾ ಇದ್ದೀರಲ್ಲ, ನಿಮ್ಮ ಜೊತೆಗೆ ಯಾರನ್ನಾರ ಇನ್ನೂ ಬೇರೆ ಜನ ಎಷ್ಟು ಜನ ಕರೆಸಿದ್ದೀರಾ? ಬರ್ತಾ ಇದ್ದಾರೆ. ಒಂದು 25 ಜನ 30 ಜನ ನಮ್ಮ ಇದರಲ್ಲಿ ಬರ್ತಾ ಇದ್ದಾರೆ. ನೀವು ಮೊದಲೇ ಹೇಳಿದ್ರೆ ಅನ್ನದಾನ ಮಾಡ್ತೀವಿ ಅಂತ ಹೇಳಿದ್ರಿ. ನೀವು ಅನ್ನದಾನ ಮಾಡೋದ್ರಿಂದ ನಿಮ್ಗೆ ಏನು ಪ್ರೇರಣೆ ಆಗಿದೆ? ಹೌದು, ಈಗ ಶನಿವಾರ ಇದೇ ಹಾಸನ ಡೈರಿ ಸರ್ಕಲ್ ಅಲ್ಲಿ ಶನಿವಾರ ಬೆಳಿಗ್ಗೆ 7ರಿಂದ ಅನ್ನದಾನ ಒಂದು 3 ಗಂಟೆ ತನಕ ಮಾಡಿದ್ವಿ. ಮಧ್ಯಾಹ್ನ ನಮಗೆ ನಮ್ಮ ಭಗವಂತ ಆ ಮನಸ್ಸು ಕೊಡ್ತಾ ಅನ್ನದಾನ ಮಾಡ್ಬೇಕಂತ ನಮ್ಮ ಅಧ್ಯಕ್ಷರು ಮಂಜೇಗೌಡರು ಅಂತ, ನಾವು ಜಿಲ್ಲಾ ಉಪಾಧ್ಯಕ್ಷರು, ಅವ್ರು ಹೇಳಿದ್ರು ಅನ್ನದಾನ ಮಾಡಬೇಕಲ್ಲ ಭಕ್ತಾದಿಗಳಿಗೆ ಬರೋದಕ್ಕೆ ಅಂತ. ಆಯ್ತು, ಮಾಡೋಣ. ಈಗ ನಮ್ಮ ಕೈಲಿ ಎಷ್ಟೆಷ್ಟಾಗುತ್ತೋ, ಈಗ ಅವರು ಯಾರು ನಮ್ಮ ಸಂಘದಿಂದ ಎಷ್ಟೆಷ್ಟಾಗುತ್ತೋ ಅದೆಲ್ಲ ಕೊಟ್ಟಿದ್ದಾರೆ. ನಾವು ಹಾಕೊಂಡು ನಮ್ಮ ಕೈಲಿ ಆದಷ್ಟು ಅನ್ನದಾನ ಮಾಡಿ. ಓಕೆ. ಆಮೇಲೆ ಈ ಚಪ್ಪಲನ್ನ ಮತ್ತೆ ಬಟ್ಟೆನ ನದಿಯೊಳಗೆ ಬಿಡ್ತಾರಲ್ಲ, ಅದು ಏನಕ್ಕೋಸ್ಕರ ಬಿಡ್ತಾರೆ? ಅದು ಮೂಢನಂಬಿಕೆ. ಆಯ್ತಾ? ಮುಂದಿನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಆ ಥರ ಮಾಡಬಾರ್ದು ಅಂತ ಹೇಳ್ತಾ ಇದ್ವಿ. ಆ ಥರ ಮಾಡಿದ್ವಿ, ಏನು ಪ್ರಯೋಜನ, ಏನು ಬಂತು? ಎಲ್ಲ ಮಾಡಬಾರ್ದು ಅಂತ ನಾನು ಮತ್ತೊಮ್ಮೆ ಜನಗಳಲ್ಲಿ ಕೇಳೋದಂತಂದ್ರೆ ಬಿಡಬಾರ್ದು, ಚಂಪೆ ಬಿಡಬಾರ್ದು, ಬಟ್ಟೆ ನದಿ ಒಳಗೆ ಬಿಡಬಾರ್ದು, ಅಲ್ಲಿ ಉಗಿಬಾರ್ದು. ಆಯ್ತಾ? ಪೇಸ್ಟು, ಬ್ರಷು, ಉಗಿಯೋದು, ಸೋಪ್ ಹಚ್ಚೋದು. ಈಗ ಪಯಾಗ್ರಹದಲ್ಲಿ ಕೋಟ್ಯಾಂತರ ಜನ ಸ್ನಾನ ಮಾಡಿದ್ರು. ಅವರು ಸೋಪ್ ಹಾಕ್ತವ್ರ, ಇಲ್ಲ ಪೇಸ್ಟ್ ಅಲ್ಲೇ ಉಗ್ತಾರ, ಎಷ್ಟು ಸ್ವಚ್ಛತೆ ಕಾಪಾಡ್ತಾರೆ. ಹೆಂಗಿದೆ? ಚೆನ್ನಾಗಿದೆ. ಅದಕ್ಕೆ ನಾನು ಜನರಲ್ಲಿ ಕೇಳ್ಕೊಳ್ಳೋದಂದ್ರೆ ಆ ಥರ ಎಲ್ಲ ಮಾಡಬಾರ್ದು ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಅದು ಈ ಮಾತನ್ನು ಎಲ್ಲರೂ ಕೇಳ್ಕೊಂಡು ಮುಂದೆ ಬರ್ತಕ್ಕಂಥ ಭಕ್ತಾದಿಗಳು ದೇವರಿಗೆ ಪಾತ್ರರಾಗಬೇಕಾಗಿ ತಮ್ಮ ಮತ್ತೊಮ್ಮೆ ಸಮಯ ಸೂತ್ರದ ಬಳಗದಿಂದ ಮಹಾಶಿವರಾತ್ರಿಯ ಶುಭಾಶಯಗಳೊಂದಿಗೆ ಧನ್ಯವಾದಗಳು.